ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಒಟ್ಟಿಗೆ ಹೇಳುವುದಾದರೆ ಮಾನವನ ಹರಕೆ, ಪ್ರಾರ್ಥನೆ, ಪೂಜೆ, ಸಂಸ್ಕಾರಗಳು, ನೈವೇದ್ಯ, ಅರ್ಪಣೆ ಎಲ್ಲವೂ ಪ್ರಕೃತಿ ದೇವತೆಗಳು ನೆರವಾಗಿ ಅನುಕೂಲತೆಯನ್ನು ಮಾಡುತ್ತಾರೆ. ಇದೇನಾಗುತ್ತೆ ಅಂದರೆ ಒಂದು ಸರ್ತಿ ಸಿಲೋನ್, ಅದೇ ಇವಾಗ ಶ್ರೀಲಂಕಾ ಇದೆಯಲ್ಲ, ಆ ಶ್ರೀಲಂಕಾದಲ್ಲಿ ಲೆಡ್ ಬಿಟ್ಟರು ಒಂದು ಸರ್ತಿ ಹೀಗೆ ಅಲ್ಲಿ ಇದ್ದರು ಅವರಲ್ಲಿ. ಈಗ ಹೋಗ್ತಾ ಇರಬೇಕಾದ್ರೆ ಒಬ್ಬ ನನಗೆ ಒಂದು ರೋದಿಸ್ಕೊಂಡು ಬರ್ತಾ ಇರ್ತಾನೆ. ಯಾಕಯ್ಯ, ಏನತ್ತಯ್ಯ, ಸ್ವಾಮಿ ಚೇಳು ಕರೆದು ಬಿಡ್ತು, ಏನು ಮಾಡ್ತೀಯ ಮತ್ತೆ? ಅಲ್ಲಿ ಮಂತ್ರ ಹಾಕ್ತಾರೆ, ಹೋಗಿ ಮಂತ್ರ ಹಾಕ್ಸ್ಕೊತೀನಿ. ಹೌದಾ, ನಡಿ ನಾನು ಬರ್ತೀನಿ ಅಂತ ಹೋಗ್ತಾರೆ. ಅಲ್ಲಿ ಮಂತ್ರ ಅವನು ಚೇಳು ಕರೆದ, ಅವನು ಮಂತ್ರ ಹಾಕೊಂಡು ಅವನು ಒಳಗಡೆ ಒಂದು ಪೆಡಿಕೆ ತಂದು ಅದೇನೋ ಮಾಡ್ತಾನೆ, ಸಂಸ್ಕಾರ ಮಾಡ್ತಾರೆ ಸುಮ್ಮನೆ. ಆಮೇಲೆ ಮಂತ್ರ ಹೇಳಿ ಹಿಂಗೆ ಅಂತಾನೆ ಜೋರಾಗಿ, ಯಾವುದೋ ಒಂದು ಮಂತ್ರ ಹೇಳ್ತಾನೆ, ವಾಸಿ ಆಗುತ್ತೆ. ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಲೆಡ್ಬಿಟ್ರಿಗೆ ಇದೇನು ಹಿಂಗೆ ವಾಸಿ ಆಗಿಬಿಡ್ತಾರೆ ಇದು. ಅವರಿಗೆ ದಿವ್ಯ ದೃಷ್ಟಿ ಇರ್ತದೆ, ಅವ್ರಿಗೆ ಯೋಗ ದೃಷ್ಟಿ ಇರ್ತದೆ, ನೋಡ್ತಾರೆ. ಆ ಮಂತ್ರಕ್ಕೇನು ಶಕ್ತಿನೇ ಇಲ್ಲ, ಯಾವುದೂ ಇಲ್ಲ ಮಂತ್ರಕ್ಕೆ ಶಕ್ತಿ ಇಲ್ಲ. ಇದೇನು ನೀನು ತಗೊಬಿಟ್ಟು ಮತ್ತೆ ಶಕ್ತಿ ಇದೆಲ್ಲ ವಾಸಿ ಆಗ್ತದೆ, ಹೆಂಗೆ ವಾಸಿ ಆಗ್ತಂತ ಅವರು ದಿವ್ಯ ನೋಡಿದಾಗ ಎರಡು ಸಂಕಲ್ಪ ಶಕ್ತಿಗಳು ಕೆಲಸ ಮಾಡ್ತಾವೆ ಅಲ್ಲಿ. ಒಂದು, ನಾನು ಮಂತ್ರ ಹಾಕಿಸ್ಕೊಂಡ್ರೆ ವಾಸಿ ಆಗುತ್ತೆ ಅಂತ ಇನ್ನೂ ಬಲವಾದ ನಂಬಿಕೆ ಸಂಕಲ್ಪ. ನಾನು ಮಂತ್ರ ತಲತಲಾಂತರದಿಂದ ಬಂದಿರತಕ್ಕಂಥ ಮಂತ್ರ, ಒಂದು ಪರಂಪರೆಯಾಗಿ ಆ ಮಂತ್ರ ನಾನು ಹಾಕ್ಬಿಟ್ರೆ ಇದು ವಾಸಿ ಆಗುತ್ತೆ ಅಂತ ಅವನ ಸಂಕಲ್ಪ. ಆ ಎರಡು ಸಂಕಲ್ಪಗಳು ಕೆಲಸ ಮಾಡಿದ್ವಂತ ಅಲ್ಲಿ. ನೋಡಿ ಸಂಕಲ್ಪಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನೋಡಿ. ವೈಯಕ್ತಿಕ ಸಂಕಲ್ಪ, ಒಂದು ಪ್ರದೇಶದ ಸಮೂಹದವರ ಸಂಕಲ್ಪ, ಒಂದು ಪ್ರದೇಶದ ವೈಯಕ್ತಿಕ ಸಂಕಲ್ಪ ನಮ್ಮದು, ಒಂದು ಪ್ರದೇಶದ ಸಮೂಹದವರ ಸಂಕಲ್ಪ, ಇಡೀ ರಾಜ್ಯದ ದೇಶದ ಜನಗಳ ಸಂಕಲ್ಪಗಳು ಕೆಲಸ ಮಾಡುತ್ತವೆ ಅವು ಸಂಕಲ್ಪಗಳು. ಒಂದು ಬ್ಯಾಲೆನ್ಸ್ ಇರುತ್ತೆ, ತಕ್ಕಡಿ ತೂಕ ಆಗ್ತಂಗೆ. ಪ್ರಪಂಚದಲ್ಲಿ ಒಳ್ಳೆಯದು ನಡೆಯುತ್ತಾ, ಕೆಟ್ಟದ್ದು ನಡೀತೈತಾ, ಕ್ಷಣಕ್ಕೂ ಬದಲಾವಣೆ ಆಗುತ್ತೆ. ಅದು ಈ ಷೇರುಗಳು ಬೇಟೆಗಳಿದ್ದು ಬದಲಾವಣೆ ನಂಬರ್ ಆಗ್ತಾ ಇರ್ತಾವಲ್ಲ, ಆ ಥರ ಕ್ಷಣಕ್ಕೂ ಬದಲಾವಣೆ ಆಗ್ತಿರ್ತೈತೆ. ತೂಕದಲ್ಲಿ ಬದಲಾವಣೆ ಆಗುತ್ತೆ. ಒಳ್ಳೆಯದು ತೂಕ ಹೋಗುತ್ತೆ ಕೆಳಗೆ, ಕೆಟ್ಟ ತೂಕ ಕೆಳಗೆ ಹೋಗುತ್ತೆ. ಆಗ ಆಗ್ತಕ್ಕಂಥವು ದುಷ್ಟ ಸಂಕಲ್ಪಗಳು, ಒಳ್ಳೆಯ ಸಂಕಲ್ಪಗಳು ಕೆಲಸ ಮಾಡ್ತವೆ. ಅವಾಗ ಅವು ಕೆಲಸ ಮಾಡ್ತವೆ. ಮಳೆ, ಜಲಪ್ರಳಯ, ಭೂಕಂಪ, ಯುದ್ಧ, ಅತಿವೃಷ್ಟಿ, ಅನಾವೃಷ್ಟಿ ಇವುಗಳೆಲ್ಲ ಮಾನವನ ಸಂಕಲ್ಪಕ್ಕೆ ಅನುಗುಣವಾಗಿ ಏರುಪೇರುಗಳಾಗಿ ಘಟನೆಗಳು ಜರುಗುತ್ತವೆ. ಇದು ನೋಡಿ, ಇದು ಭಾಳ ಸೂಕ್ಷ್ಮವಾದ ವಿಚಾರ, ತಿಳ್ಕೊಳ್ತಕ್ಕಂಥ ವಿಚಾರ. ನಮ್ಮ ಸಂಕಲ್ಪ ಹೆಂಗಿರಬೇಕು ಅಂತಕ್ಕಂಥದ್ದು. ಯಾಕೆಂದರೆ ನಾವು ನಮ್ಮವರು ಸಂಕಲ್ಪ ಬರ್ತವೆ, ಇವೆಲ್ಲ ಆಗ್ತಕ್ಕಂಥದ್ದು. ಇನ್ನೇನು ದೇವರು ಯಾವುದು ಶಕ್ತಿ ಬಂದು ನಮಗೇನು ಇದು ಮಾಡೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಂಕಲ್ಪಕ್ಕೆ, ಜನಗಳ ಸಾಮೂಹಿಕ ಸಂಕಲ್ಪಕ್ಕೆ ಅನುಗುಣವಾಗಿ ಪ್ರಪಂಚದ ಸ್ಥಿತಿಗತಿಗಳು ಬದಲಾವಣೆ ಆಗ್ತಿರ್ತವೆ. ಅವು ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಇದು ಭಾಳ ಸೂಕ್ಷ್ಮವಾದ ವಿಚಾರ ಇದೆಲ್ಲನ. ನಾವು ಪ್ರತಿಕ್ಷಣ ಮಾತನಾಡುತ್ತೇವೆ, ಶಾರೀರಿಕವಾಗಿ ಕಾರ್ಯನಿರ್ವಹಿಸುತ್ತೇವೆ, ತಪ್ಪಿದರೆ ಮಾನಸಿಕವಾಗಿ ಯೋಚಿಸುತ್ತೇವೆ. ಈ ಮೂರೂ ಕ್ರಿಯೆಗಳು ಪ್ರತಿ ಕ್ಷಣವೂ ಜರುಗುತ್ತಿರುತ್ತವೆ. ಒಟ್ಟು ಒಬ್ಬರು, ಇಬ್ಬರು, 1000 ಜನರು, ಕೋಟಿ ಜನರ ಸಂಕಲ್ಪ ರೂಪಗಳು ನಮ್ಮ ಸುತ್ತಮುತ್ತ ಹರಿದಾಡ್ತಿದ್ದಾವೆ. ಇಲ್ಲೆಲ್ಲ ನಿಮ್ಮಲ್ಲಿ ಈಗ ಎಷ್ಟು ಯಾವ ಥರ ಸಂಕಲ್ಪ ಮಾಡಿದ್ದೀರಾ? ಅದೆಲ್ಲ ಇಲ್ಲೆಲ್ಲ ಹರಿದಾಡ್ತಿದೆ. ಇದು ಸಿಟಿನಲ್ಲೆಲ್ಲ ತುಳ್ಕಾಡ್ತಿದ್ದಾವೆ ಸಂಕಲ್ಪ ರೂಪಗಳು, ಹರಿದಾಡ್ತಿದ್ದಾವೆ. ಒಳ್ಳೆವು ಕೆಟ್ಟವು ಎಲ್ಲ. ನಾವು ಕೆಟ್ಟದ್ದು ಯೋಚನೆ ಮಾಡಿದ್ರೆ ಆ ಸಂಕಲ್ಪಗಳು ಬಂದು ಒಕ್ಕಾಕ್ಬಿಡ್ತಾವೆ. ನಮಗೆ ನೀವು ಪ್ರೇರೇಪಿಸ್ತವೆ. ಬಹಳ ಹೆಚ್ಚಿಗಾಗಿರ್ಬೇಕು ಮನುಷ್ಯ, ಯಾಕೆಂದರೆ ಅವೇ ತುಳ್ಕಾಡ್ತಿದ್ದಾವೆ. ಇದನ್ನು ದಿವ್ಯ ದೃಷ್ಟಿ ಇದ್ದರೆ ನೋಡಬಹುದು. ಸಂಕಲ್ಪ ರೂಪಗಳೆಲ್ಲ ಒಟ್ಟುಗೂಡಿದಾಗ ಅದು ಒಂದು ಶಕ್ತಿಯಾಗಿ ಕೆಲಸ ಮಾಡ್ತದೆ. ನಾವು ಶುದ್ಧವಾಗಿರಬೇಕಾದರೆ, ಶಾರೀರಿಕವಾಗಿ ಇದಕ್ಕಿಂತಲೂ ಮಾನಸಿಕವಾಗಿ ಪರಿಶುದ್ಧರಾದರೆ ಆಗ ಜರುಗುವ ಪರಿಣಾಮಗಳೇ ಬೇರೆ.
ಅದಕ್ಕೆ ನಾವು ಜಗತ್ತಿನ ಎಲ್ಲ ಚರಾಚರ ಜೀವರಾಶಿಗಳ ಒಳಿತಿಗಾಗಿ ಸದಾ ಸಂಕಲ್ಪಿಸುತ್ತಿದ್ದರೆ ಇದೇ ಗುರುಗಳ ಕೆಲಸವಾಗುತ್ತದೆ. ಇದೇ ಗುರುಗಳ ಕೆಲಸ ಆಗುತ್ತೆ. ಸಂಕಲ್ಪಗಳು ನಾವು ಏನು ಮಾಡ್ತೀವಿ? ಧ್ಯಾನ ಮಾಡಬೇಕಾದ್ರೆ ಏನು ಸಂಕಲ್ಪ ಮಾಡ್ತಿದ್ದೀವಿ ನಾವು? ಈಗ ಏನೂ ಇಲ್ಲ. ಅಂದರೆ ನಮಗೆ ಬೇಡ್ಕೋತೀವಿ, ಬೇಕು ಬೇಕು ಅಂತ ಬೇಡ್ಕೋತೀವಿ. ಇಲ್ದ ಹೋದ್ರೆ ಯಾವುದಾದ್ರೂ ಒಳ್ಳೆಯದಕ್ಕೋ ಇಲ್ಲ ಇನ್ಯಾವುದು ಕೆಟ್ಟದಕ್ಕೋ ಏನೋ ಒಂದು ಮಾತಾಡ್ತೀವಿ, ಏನೋ ಒಂದು ಸಂಕಲ್ಪ ಮಾಡ್ಕೋತೀವಿ. ಪ್ರಯೋಜನ ಏನು ಬಂತು? ಶುದ್ಧವಾದ ಸಂಕಲ್ಪ ಮಾಡಿದರೆ ಅದು ಗುರುಗಳ ಕೆಲಸ ಅಂತದು. ಏನು ಶುದ್ಧವಾದ ಸಂಕಲ್ಪ ಏನು ಮಾಡ್ತೀರಾ? ಏನು ಮಾಡ್ಬೋದು ನಾವು? ಪ್ರಪಂಚದಲ್ಲಿರುವ ಜನಗಳಿಗೆಲ್ಲ ಒಳ್ಳೆಯದಾಗಲಿ. ಒಂದು ಪ್ರಪಂಚದಲ್ಲಿ ಜೀವರಾಶಿ ಕೋಟಿಗಳಿಗೆಲ್ಲ ಮಂಗಳವಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಪ್ರಪಂಚದಲ್ಲಿ ನಡೀತಿರುವ ಯುದ್ಧಗಳ ಸಮಾಪ್ತಿಯಾಗಲಿ. ಒಂದು ಸಂಕಲ್ಪ ಮಾಡಿ. ಪ್ರಪಂಚದಲ್ಲೆಲ್ಲ ಶಾಂತಿ ಸುವ್ಯವಸ್ಥೆಯು ಸ್ಥಾಪನೆ ಆಗಲಿ. ಅದು ಮೂರು ಸತಿ ಹೇಳ್ತಾರೆ. ಪ್ರಪಂಚದಲ್ಲೆಲ್ಲ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಆಗಲಿ, ಯುದ್ಧಗಳೆಲ್ಲ ಸ್ಟಾಪ್ ಆಗಲಿ, ಪ್ರಪಂಚದಲ್ಲಿರುವ ಜೀವರಾಶಿ ಕೋಟಿಗಳಿಗೆಲ್ಲ ಮಂಗಳವಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ. ಆಮೇಲೆ ಇನ್ನೊಂದು ಸತಿ ಇದನ್ನ ಹೇಳ್ತೀವಲ್ಲ, ಯಾವುದು? ಸರ್ವೇ ಜನ ಸುಖಿನೋ ಭವಂತು. ಒಂದು ಸರ್ತಿ ಸರ್ವೇ ಜನ ಸುಖಿನೋ ಭವಂತು ಅಂತ ಇಡೀ ಭೂಮಂಡಲಕ್ಕೆ ಅನ್ವಯಿಸಂಗೆ ಒಂದು ಸಂಕಲ್ಪ ಮಾಡಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು ಇಡೀ ಭೂಮಂಡಲನೇ ಜ್ಞಾಪಿಸ್ಕೊಳ್ಳಿ. ತಿರುಗಿ ಇನ್ನೊಂದು ಸರ್ತಿ ಸರ್ವೇ ಜನ ಸುಖಿನೋ ಭವಂತು ಕಾಮಲೋಕನ ಜ್ಞಾಪಿಸ್ಕೊಳ್ಳಿ. ಬೋರ್ ಲೋಕ, ಅವ್ರಿಗೂ ಎಲ್ಲ ಒಳ್ಳೆಯದಾಗಲಿ. ಇನ್ನೊಂದು ಸರ್ತಿ ಜ್ಞಾಪಿಸ್ಕೊಳ್ಳಿ, ಸರ್ವೇ ಜನ ಸುಖಿನೋ ಭವಂತೆ. ಬೋರ್ ಲೋಕ, ಸುವರ್ ಲೋಕ, ಎಲ್ಲ ಲೋಕಗಳು, ಮೂರು ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಒಳ್ಳೆಯದಾಗಲಿ, ಎಲ್ಲ ಜೀವರಾಶಿಗಳಿಗೆಲ್ಲ ಒಳ್ಳೆಯದಾಗಲಿ. ಈ ಸಂಕಲ್ಪ ಮಾಡಿಕೊಳ್ಳಿ. ಇದು ದೇವರ ಕೆಲಸ, ಇದು ಗುರುಗಳ ಕೆಲಸ, ಇದು ಮಾಡಬೇಕು ಅಲ್ಲ ಬೇಡ? ಇದು 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 ನಾವು ಮಾಡಬೇಕಾಗಿರ್ತಕ್ಕಂಥ ಧ್ಯಾನದಲ್ಲಿ ಇದೆಲ್ಲ ಬರಬೇಕು. ನಮಗೆ ಸಂಕಲ್ಪ ರೂಪಗಳು ನಮ್ಮಲ್ಲಿ ಶುದ್ಧವಾಗಿರಬೇಕು. ಇದನ್ನು ಪ್ರತಿ ಕ್ಷಣನೂ ಸಹ ನಾವು ನೋಡಿ ಯೋಚನೆ ಮಾಡ್ದಂಗೆ ಇರ್ತಕ್ಕಂಥ ಸಂದರ್ಭ ಯಾವುದಾ ಟೈಮ್ನಲ್ಲಾದರೂ ನಿಮ್ಗೆ ಇರುತ್ತಾ ಅಂತ? ಇರಲ್ಲ. ಮನಸ್ಸಿನಲ್ಲಾದರೂ ಯೋಚನೆ ಮಾಡ್ತೀವಿ, ಬಾಯಲ್ಲಾದರೂ ಹೇಳ್ತೀವಿ, ಕೈನಲ್ಲಾದರೂ ಮೂರು ಕ್ರಿಯೆ ಕಾಯ ವಾಚ ಮನಸ ಏನಾದರೂ ಒಂದು ಕೆಲಸ ಮಾಡ್ತಿರ್ತೀವಿ. ಒಂದು ಸೆಕೆಂಡ್ ಸುಮ್ಮನಿರೋದಿಲ್ಲ, ಒಂದೇ ಒಂದು ಸೆಕೆಂಡು. ಇನ್ನೊಂದು ವಿಷಯ, ಅದ್ಭುತವಾದ ವಿಷಯ ನಿಮಗೆ ಹೇಳ್ತೀನಿ ಕೇಳಿ. ಮನೋನಿಗ್ರಹ. ಈಗ ನಾವು ಏನು ಮಾಡ್ತೀವಿ? ಮನಸ್ಸನ್ನು ನಿಗ್ರಹಿಸಿ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪರದಾಡುತ್ತೇವೆ. ಧ್ಯಾನ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಮನಸ್ಸನ್ನು ನಿಗ್ರಹಿಸಿ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪರದಾಡುತ್ತೇವೆ, ಕಠಿಣ ಶ್ರಮ ಪಡುತ್ತೇವೆ. ನಿಜವಾಗಿ ಹೇಳುವುದಾದರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಧ್ಯಾನ ಮಾಡೋಕ್ಕೆ ಮನಸ್ಸನ್ನು ಬಿಗಿಯಾಗಿ ಇಟ್ಕೊಂಡು ನಳೆಯನ್ನು ಸುಕ್ಕು ಮಾಡಿಕೊಂಡು ಕುತ್ಕೊಂಡ್ಬಿಡ್ತೀವಿ, ಏನು ಪ್ರಯೋಜನ ಇಲ್ಲ. ಅದು ನಾವು ಏನು ಮಾಡಬೇಕು? ಮನೋನಿಗ್ರಹವೆಂದರೆ ಗಮನಿಸುವುದು, ಸುಮ್ಮನೆ ಗಮನಿಸುವುದು. ಇಲ್ಲಿ ಚಂಚಲತೆ ಇರಬಾರದು. ಪ್ರಕೃತಿಯನ್ನು ಗಮನಿಸಿ, ಸೂರ್ಯಚಂದ್ರ, ನಕ್ಷತ್ರ, ಆಕಾಶ ಮತ್ತು ಸುತ್ತಮುತ್ತ ಇರುವ ಎಲ್ಲ ಕ್ರಿಮಿಕೀಟಕ, ಪಕ್ಷಿ, ಜನರ ಪರದಾಟ, ಜೀವನ ಎಲ್ಲವನ್ನೂ ಗಮನಿಸಿ. ನಿಮ್ಮನ್ನು ನೀವು ಗಮನಿಸಿ. ಬೇರೆ ಯೋಚನೆಗಳು ಸುಳಿಯದಂತೆ ಗಮನಿಸಿ. ಉಸಿರಾಟವನ್ನು ಗಮನಿಸಿ. ಇದನ್ನು ರೂಢಿ ಮಾಡಿಕೊಳ್ಳಿ. ಧ್ಯಾನವೆಂದರೆ ಮಾಡುವ ಎಲ್ಲ ಕೆಲಸಗಳಲ್ಲೂ ಏಕಾಗ್ರತೆ ಹೊಂದುವುದು. ಧ್ಯಾನ ಅಂತಂದರೆ ಮಾಡುವ ಎಲ್ಲ ಕೆಲಸದಲ್ಲೂ ಏಕಾಗ್ರತೆ ಹೊಂದೋದೇ ಧ್ಯಾನ ಅಂತಂದರೆ ಯಾವ ಥರ? ಈಗ ಬಟ್ಟೆ ಮಾಡಿಸಿದ್ದೀರಾ, ಅದರ ಬಗ್ಗೆನೇ ಗಮನ ಇಲ್ಲ. ಊಟ ಮಾಡ್ತಿದ್ದೀರಾ, ಟಿ ವಿ ನೋಡ್ಕೊಂಡು ಊಟ ಮಾಡಬೇಡಿ, ಮಾತಾಡ್ಕೊಂಡು ಊಟ ಮಾಡಬೇಡಿ, ಪೇಪರ್ ನೋಡ್ಕೊಂಡು ಊಟದ ಬಗ್ಗೆನೇ ಗಮನ ಇರಲಿ. ಪಾತ್ರೆ ತೊಳೆದ ಬಗ್ಗೆನೇ ಗಮನ ಇರಲಿ. ಯಾವುದೇ ಕೆಲಸ ಮಾಡಲಿ, ಕಸ ಗುಡಿಸಲಿ, ಅದ್ರ ಬಗ್ಗೆನೇ ಗಮನ ಇರಲಿ. ಏನು ಕೆಲಸ ಮಾಡ್ತಿದ್ವಿ ಅದ್ರ ಬಗ್ಗೆ ಏಕಾಗ್ರತೆ ಇರಲಿ. ಇದು ಜೀವನವೇ ಧ್ಯಾನವಾಗುತ್ತದವಾಗ, ಜೀವನ ಪೂರ್ತಿ ಧ್ಯಾನ ಆಗುತ್ತದವಾಗ. ಇದೇನೇ ಧ್ಯಾನ. ನಾವು ಆ ಥರ ಧ್ಯಾನ ಮಾಡ್ತೀವ? ಮಾಡಲ್ಲ. ಕೆಟ್ಟ ಯೋಚನೆ ಮಾಡ್ತೀವಿ, ಏನೇನೋ ಯೋಚನೆ ಮಾಡ್ತೀವಿ, ಕೆಟ್ಟದ್ದು ಒಳ್ಳೆದೇನೋ ಯೋಚನೆ ಮಾಡ್ತೀವಿ.
ಇದು ಧ್ಯಾನ ಅಂದರೆ ಏನು ಮಾಡೋದೇ ಇಲ್ಲ. ದೇವ್ರನ್ನ ಕುರಿತು ಒಂದು ಬೂದ್ಗಡ್ಡೆಯಾಗಿ ಗಂಟೆ ವ್ಯವಸ ಅಷ್ಟೇ ಮುಗೀತು. ನಮ್ಮ ಮನಸ್ಸಿಗೆ ಕ್ಷಣ ಕ್ಷಣಕ್ಕೂ ಕೆಟ್ಟ ಹಾಗೂ ಒಳ್ಳೆಯ ಯೋಚನೆಗಳು ತರಂಗಾಂತರದಲ್ಲಿ ಬಂದು ಹೋಗುತ್ತವೆ. ನಿನ್ನ ಕೆಲಸ ಕಾರ್ಯಗಳು, ಯೋಜನೆಗಳು ಏನಾಗ್ತವೆ? ಆಕಾಶ ಲಿಪಿಯಲ್ಲಿ ರೆಕಾರ್ಡ್ ಆಗುತ್ತಿದೆಲ್ಲ. ಆಕಾಶ ಲಿಪಿ ಅಂತ ಒಂದು ಆಕಾಶ ಲಿಪಿ ಇದೆ. ಆ ಲಿಪಿನಲ್ಲಿ ರೆಕಾರ್ಡ್ ಆಗುತ್ತಿದ್ದಲ್ಲ, ಪ್ರತಿಯೊಂದೂ ರೆಕಾರ್ಡ್ ಆಗುತ್ತೆ. ಇದು ಗೊತ್ತಿಲ್ಲ ಯಾರಿಗೂ, ಭಾಳ ಜನಕ್ಕೆ. ಯಾಕೆ ರೆಕಾರ್ಡ್ ಆಗುತ್ತೆ? ರೆಕಾರ್ಡು ಮಾಡ್ತಕ್ಕಂಥ ಒಂದು ಇಲಾಖೆ ಇದೆ ನಮ್ಮಲ್ಲಿ ಥಿಯಾಸಫಿ ಸೊಸೈಟಿ ಸಂಬಂಧಪಟ್ಟಂಗೆ ಮಹರ್ಷಿಗಳ ಬಗ್ಗೆ ವಿವರಣೆ ನಿಮಗೆ ಗೊತ್ತಿರಬೇಕು. 5ನೇ ದೀಕ್ಷೆಗೆ ಮೋಕ್ಷ ಮಾರ್ಗಕ್ಕೆ 5ನೇ ದೀಕ್ಷೆ ಮಾಡ್ತೀವಿ. 6ನೇ ದೀಕ್ಷೆ 7ನೇ ದೀಕ್ಷೆಯಲ್ಲಿ 7ನೇ ದೀಕ್ಷೆಯಲ್ಲಿ ಮೈತ್ರೇಯ ಮಹರ್ಷಿಗಳು, ಮನುಗಳು, ಮಹಾಚೌಹಾಣರು ಇವರೆಲ್ಲ 7ನೇ ದೀಕ್ಷೆಯಲ್ಲಿದ್ದಾರೆ. ಮಹಾಚೌಹಾಣರು ಅವರು ಈ ಇಲಾಖೆ ನೋಡ್ಕೋತಾರೆ. ಯಾವುದು? ಆಕಾಶ ಲಿಪಿ ಇಲಾಖೆ. ಕೋಟಿ 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 ಯುಗಗಳೆಲ್ಲ ಕಲ್ಪಗಳು, ಹಿಂದಿನ ಕಲ್ಪಗಳು ಎಲ್ಲನೂ ಕಂಪ್ಲೀಟಾಗಿ ರೆಕಾರ್ಡ್ ಆಗಿದೆ. ಅದಕ್ಕೆ ಆ ರೆಕಾರ್ಡು ಎಷ್ಟು ರೆಕಾರ್ಡ್ ಆದ್ರೂ ಜಾಗ ಇರ್ತದೆ ಅಲ್ಲಿ ರೆಕಾರ್ಡ್ ಆಗುತ್ತೆ. ಆ ಥರ ಈ ವಿಮಾನದಲ್ಲಿ ಶ್ರೀರಾಮಚಂದ್ರ ಪುಷ್ಪಕ ವಿಮಾನದಲ್ಲಿ ಕುತ್ಕೋಬೇಕಾದ್ರೆ ಒಬ್ಬ ಕೂತ್ಕೊಂಡು ಇನ್ನೊಬ್ರಿಗೆ ಜಾಗ ಆಗತ್ತಂತೆ, ಇನ್ನೊಬ್ರು ಕೂತ್ಕೊಂಡು ಇನ್ನೊಬ್ರಿಗೆ ಜಾಗ ಆಗತ್ತಂತೆ. ಹಂಗೆ ಅಲ್ಲೂ ಆ ರೆಕಾರ್ಡ್ ಆಗುತ್ತೆ, ಕಂಪ್ಲೀಟ್ ರೆಕಾರ್ಡ್ ಆಗುತ್ತೆ. ನಾವು ಯಾವ ಶತಮಾನದಾಗಲಿ ನಾವು ಆ ರೆಕಾರ್ಡ್ ತೆಗೆದು ಓದ್ಬೋದು, ನೋಡ್ಬೋದು. ಅದರಲ್ಲಿ ಹೋಗಿ ಸೇರ್ಕೊಂಡು ಆ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡ್ಬೋದು ನಾವನ್ನ ಆಕಾಶ ಲಿಪಿನಲ್ಲಿ. ಅಷ್ಟೊಂದೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟು, ಇದು ಗಮನಿಸಬೇಕಾದ ವಿಷಯ, ಇದು ಬಹಳ ಅದ್ಭುತವಾದ ವಿಷಯ. ಇದು ಏನಾಗುತ್ತೆ ಗೊತ್ತಾ? ನಮ್ಮ ಆಲೋಚನೆಗಳು ಇವೆಲ್ಲ ಎಲ್ಲೋ ಸೇರ್ಕೊತವೆ ಗೊತ್ತಾ? ಕಾಮಲೋಕ ರೂಪಲೋಕದಲ್ಲಿರ್ತಕ್ಕಂಥ ಶರೀರದಲ್ಲಿ ಸೇರ್ಕೊತವೆ ಹೋಗಿ. ಆ ಶರೀರ ರಚನೆ ಆಗದೆ ನಮ್ಮ ಯೋಚನೆ ಭಾವನೆಗಳ ಮುಖಾಂತರ ಶರೀರ ಇರ್ತತೆ. ಆ ಶರೀರದಲ್ಲಿ ಇವು ಸೇರ್ಕೊತವೆ ಹೋಗಿ. ಇವು ಶರೀರದಲ್ಲಿ ಸೇರ್ಕೊಂಡು ನಮಗೆ ಮರಣಾನಂತರ ಜೀವನದಲ್ಲಿ ಅವು ಕೆಲಸ ಮಾಡ್ತಾವೆ. ನೋಡಿ, ಕಾಮಲೋಕದಲ್ಲಿ 7 ಉಪಲೋಕಗಳಿದ್ದಾವೆ. ಕಾಮಲೋಕ ಅಂದರೆ ಭೂಲೋಕ, ಇದು ಭೂವರ್ಲೋಕಕ್ಕೆ ಕಾಮಲೋಕ. ಕಾಮಲೋಕ ಅಂದರೆ ಆಸೆ ಲೋಕ, ಆಶಾಲೋಕ. ಅದು ಅಲ್ಲಿ 7 ಉಪಲೋಕಗಳಿದ್ದಾವೆ. ಒಂದೊಂದು ಉಪಲೋಕದಲ್ಲೂ ಇದು ನಮ್ಮ ಶರೀರದಲ್ಲಿ ಸೇರ್ಕೊಂಡಿರ್ತಕ್ಕಂಥ ಅಣುಗಳು ಕೆಲಸ ಮಾಡ್ತಾವೆ ಅಲ್ಲಿ ಪ್ರತಿ ಕ್ಷಣನೂ. ಇವಾಗ ನೀವೇನು ಯೋಚನೆ ಮಾಡ್ತಾರೆ ಅದೊಂದು ಸೇರ್ಕೊತಲ್ಲ ಹೋಗಿ. ಕಾಮಲೋಕದಲ್ಲಿ ಕೆಳಗಿನ ಉಪಲೋಕದಲ್ಲಿ ಒಂದು ಸುಮ್ಮನೆ ಸ್ವಲ್ಪ ಹೇಳ್ತೀನಿ. ಕೆಳಗಿನ ಉಪಲೋಕದಲ್ಲಿ ಯಾರಿರ್ತಾರೆ ಅಂತಂದರೆ ಕೊಲೆಪಾತಕರು, ಕಟುಕರು, ಕ್ರೂರಿಗಳು, ಕುರುಡರು, ಕುಡುಕರು, ವಿಷಯಲಂಪಟಕರು, ನೀಚ ದರ್ಜೆಯ ಜನರು, ಇವರೆಲ್ಲ ಇರ್ತಾರೆ. ಇವರು ಭೂಲೋಕದಲ್ಲಿದ್ದಾಗ ಹೊರಟು ಪ್ರಕೃತಿಯ ಆಕರ್ಷಿಸಿ ತಮ್ಮ ಕಾಮದೇಹದಲ್ಲಿ ರೂಪಿಸಿಕೊಂಡರು. ಇಲ್ಲಿ ತಮ್ಮ ಬಯಕೆಗಳು ಭೂಲೋಕದಲ್ಲಿದ್ದಕ್ಕಿಂತ 100 ಪಟ್ಟು ಅಧಿಕವಾಗಿದ್ದು ಈಡೇರಿಸಿಕೊಡಲು ಶರೀರವಿಲ್ಲದೆ ಬಹುವಾಗಿ ನರಕದಂತಹ ಯಾತನೆ ಪಡುತ್ತಾರೆ ಅವರು. ಯಾರು? ಕೆಳಗಲ್ಲೇ ಕಾಮಲೋಕ ಕೆಳಗಡೆ ಇರ್ತಕ್ಕಂಥ. ಇದು ಒಂದು ಚಾಪ್ಟರ್ ಬಿಡಿ. ಇದೊಂದು ಚಾಪ್ಟರ್ ಇಟ್ಕೊಂಡು 3-4 ಪೀರಿಯಡ್ ಬೇಕಾಗುತ್ತೆ ಹೇಳಕ್ಕೆ. ಒಳ್ಳೆಯವೆಲ್ಲ ರೂಪಲೋಕದಲ್ಲಿ ಸೇರ್ಕೊತವೆ, ಕೆಟ್ಟವೆಲ್ಲನ ಸ್ವಾರ್ಥವಾದ ಸಹಿತವಾಗಿರ್ತಕ್ಕಂಥವನು ಕಾಮಲೋಕದಲ್ಲಿ ಹೋಗಿ ಸೇರ್ಕೊತವೆ. ಈಗ ಪ್ರೆಸೆಂಟ್ ನೀವೇನು ಯೋಚನೆ ಮಾಡ್ತೇವೆ ಅವೆಲ್ಲ ಸೇರ್ಕೊತಲೇ ಇರ್ತಾವೆ. ಆಕಾಶ ಲಿಪಿನಲ್ಲಿ ರೆಕಾರ್ಡ್ ಆಗೋದು ಬೇರೆ, ಇಲ್ಲಿ ಸೇರ್ಕೊಳ್ಳೋದು ಬೇರೆ. ಈ ಥರ ಆಗ್ಬಿಟ್ಟು ಸ್ವಾರ್ಥಮಯ ಇದು ರೂಪಲೋಕ, ಅರೂಪಲೋಕದಲ್ಲಿ 4 ಉಪಲೋಕ, ರೂಪಲೋಕದಲ್ಲಿ 4 ಉಪಲೋಕ, ಅರೂಪಲೋಕದಲ್ಲಿ 3 ಉಪಲೋಕ. ಅಲ್ಲಿ ಸೇರಿಕೊಂಡು ನಮ್ಮ ಜೀವನ ಅಲ್ಲಿ ನಡ್ಕೊಂಡು ಹೋಗುತ್ತೆ. ಇಲ್ಲೇ ಥರ ಅಲ್ಲಿ ಜೀವನ ಮಾಡ್ಬೇಕು ನಾವು. ರೂಪಲೋಕದಲ್ಲಿ, ಅರೂಪಲೋಕದಲ್ಲಿ ನಮ್ಮ ಜ್ಞಾನಾರ್ಜನೆ ಹೆಚ್ಚಿಸ್ಕೋಬೋದು. ಅಲ್ಲಿ ಲೈಬ್ರರಿ ಇರ್ತೈತೆ, ಪ್ರವಚನ ಇರ್ತೈತೆ, ಸತ್ಸಂಗಗಳು ಇರ್ತವೆ, ದೇವಸ್ಥಾನಗಳು ಇರ್ತವೆ. ನಮ್ಮ ಮಾನಸಿಕವಾಗಿ ಬೆಳವಣಿಗೆ ಅನುಗುಣವಾಗಿ ಅಲ್ಲಿ ನಾವು ಜನಜೀವನ ಮಾಡಬಹುದು. ಅದೇ ಥರ ಕಾಮಲೋಕದಲ್ಲೂ ಅಷ್ಟೇ, ಎಲ್ಲ ಸ್ವಾರ್ಥ ಸಂಬಂಧವಾಗಿ ಇರ್ತಕ್ಕಂಥ ಜೀವನನ ಇಲ್ಲಿ ನಾವು ಮಾಡಬಹುದು. ಈ ಥರ ನಮ್ಮ ಇವು ನಮ್ಮಲ್ಲಿ ನಾವು ಇದನ್ನು ಮಾಡ್ಕೋತಾ ಇರ್ತೀವಿ ನಾವಲ್ಲಿ.
ಈಗ ಏನಾಗುತ್ತೆ ಅಂದರೆ ನಮಗೆ ಒಂದು 80 ವರ್ಷ ಆಯಸ್ಸಿರುತ್ತೆ. 80 ವರ್ಷ ಆಯಸ್ಸಲ್ಲಿ ನಾವು ಒಂದು ಎಷ್ಟು 30 ವರ್ಷ ನಿದ್ದೆನಲ್ಲೇ ಕಳೆದೋಗ್ಬಿಡ್ತೀವಿ ನಾವು. 80 ವರ್ಷದಲ್ಲಿ 30 ವರ್ಷ ನಿದ್ದೆನಲ್ಲೇ ಕಳೆದೋಗ್ಬಿಡ್ತೀವಿ ನಾವು. ನಿದ್ದೆ ಉಳಿದ 50 ವರ್ಷದಲ್ಲಿ ಏನಾಗುತ್ತೆ, 6 ವರ್ಷ ಚಿಕ್ಕ ಬಾಲಕನಾಗಿದ್ದ ಕಳೆದೋಗ್ಬಿಡ್ತೀವಿ. ಒಂದು 15 ವರ್ಷ ವಿದ್ಯಾಭ್ಯಾಸ ಅದು ಇದು ಕಲಿಕೆ ಅದರಲ್ಲಿ ಕಳೆದೋಗ್ಬಿಡ್ತೀವಿ. ಇನ್ನು 29 ವರ್ಷ ಅದರಲ್ಲಿ ಮದುವೆ, ಸಂಸಾರ, ತಾಪತ್ರಯ, ತನ್ನ ಮಕ್ಕಳ ಏಳಿಗೆಗೆ ಶ್ರಮಿಸುವುದು, ದುಡಿಮೆ, ಆಸ್ಪತ್ರೆಗೆ ಹೋಗೋದು, ಸಮಾರಂಭ, ವಿವಾಹಗಳು, ಹಬ್ಬ ಹರಿದಿನಗಳು, ಆಡಂಬರದ ಜೀವನ, ಕೆಲವರು ಮೋಜಿ ಮಸ್ತಿ ಮಾಡ್ತಾರೆ, ಹಾಗೂ ಅನುಪಯುಕ್ತ ಕೆಲಸ ಕಾರ್ಯಗಳಲ್ಲಿ ಊಟ ತಿಂಡಿ ದೈನಂದಿನ ಚಟುವಟಿಕೆಗಳು ಇದರಲ್ಲಿ ಕಾಲ ಕಳೆದು ಬಿಡ್ತೀವಿ. ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲ ಕೂತ್ಕೊಂಡು ಬರಿತಾ ಇದ್ದಾರೆ, ಇದೇ ಕೆಲಸ ಅವ್ರಿಗೆ. ಆ ಥರ ಆತ್ಮಜ್ಞಾನ ಪಡಿಬೇಕು, ಮೋಕ್ಷ ಪಡಿಬೇಕು. ಮೋಕ್ಷ ಪಡೆಯೋಕ್ಕೆ ಒಂದು ಜನ್ಮ ಆಗೋದಿಲ್ಲ, ಮೋಕ್ಷ ಪಡೆಯೋಕ್ಕೆ ಲಕ್ಷಾಂತರ ಜನ್ಮಗಳು ಬೇಕು. ಯಾಕೆಂದರೆ ಜ್ಞಾನಾಭಿವೃದ್ಧಿ ಆದರೆ ಮಾತ್ರ ಮೋಕ್ಷ ಪಡೆಯೋಕ್ಕೆ ಸಾಧ್ಯ. ಸುಮ್ಕೆ ಮೋಕ್ಷ ನನಗೆ ಬೇಕು, ನಾನು ಇವಾಗ ದೇವ್ರು ನೋಡ್ಬೇಕಪ್ಪ ಅಂತಂದರೆ ಹೆಂಗೆ ಕಾಣ್ಬಿಡ್ತಾರೆ, ಶಕ್ತಿ ಹೆಂಗೆ ಕಾಣ್ಬಿಡ್ತೈತೆ, ಅದು ಕಾಣೋದಲ್ಲ. ಒಬ್ಬ ಇವನು ಓದ್ನಂತೆ, ಯಾರು ಒಬ್ಬ ವ್ಯಕ್ತಿ, ಒಬ್ಬ ಸಾಧು ಒಂದು ಊರಿಗೆ ಹೋದ್ನಂತೆ. ಊರಿಗೆ ಹೋಗಿ ಒಂದು ಜಗತಿ ಮೇಲೆ ಕೂತ್ಕೊಂಡಂತೆ. ಜನಗಳು ಯಾರೋ ಸಾಧು ಬಂದಿರಂತ ಹೋಗಿ ಅವ್ರಿಗೆ ವಂದನೆ ಮಾಡಿಕೊಂಡು, ಏನು ಸ್ವಾಮಿ ಏನು ಸಮಾಚಾರ, ನಾನು ಹಿಂಗಪ್ಪ ಹಿಂಗೆ ಬಂದೆ ಅಂತ. ಆಮೇಲೆ ಅವ್ರ ಕಡೆ ಎಲ್ಲ ಅದು ಇದು ಏನು ಕಷ್ಟ ಸುಖ ಎಲ್ಲ ಹೇಳ್ಕೊಂಡು ಅದಕ್ಕೆ ಪರಿಹಾರ ಕೊಡೋದಂತ ಸಾಧು. ಜನಗಳೆಲ್ಲ ಗುಂಪು ಬರೋದು, ಏನೋ ಕೊಂದು ಕೊರತೆಗಳು ಹೇಳೋದು, ಅದನ್ನ ಪರಿಹಾರ ಮಾಡ್ಕೊಳ್ಳೋದು, ಹೋಗೋದು, ಈ ಥರ ಮಾಡ್ತಾಯಿದ್ರು. ಒಬ್ಬ ವ್ಯಾಪಾರಿ ಇದ್ದಂತೆ, ಇದೇನು ಹಿಂಗೆ ಜನಗಳಿಗೆ ಬುದ್ಧಿ ಇಲ್ಲ, ಅವ್ನು ಸಾಧು ತಕ್ಕೋಗಿ ಹಿಂಗೆ ಕೇಳ್ತಾರಲ್ಲ ಅಂತ ಇವನಿಗೆ ಒಂಥರ ಯೋಚನೆ ಆಗ್ಬಿಡ್ತಂತೆ. ನಾನು ಒಂದು ಪರೀಕ್ಷೆ ಮಾಡೋಣ, ಏನು ಪರೀಕ್ಷೆ ಮಾಡೋಣ, ದೇವ್ರು ತೋರ್ಸಂತ ಕೇಳೋಣ, ಅದೇನು ತೋರಿಸ್ಬಿಟ್ಟ ನೋಡೋಣ. ಇಷ್ಟೊಂದೆಲ್ಲ ಹೇಳ್ತಾರ ಸಾಧು ಬಗ್ಗೆ, ಭಾಳ ಮೇಧಾವಿ ಅಂತಂದು ಹೋದ್ನಂತೆ. ಎಲ್ಲ ಪ್ರವಚನ ಎಲ್ಲ ಮುಗಿತು. ಇನ್ನೊಬ್ಬ ಉಳ್ಕೊಂಡು, ಏನಪ್ಪ ಸಮಾಚಾರ, ಹಿಂದಿನ ಸ್ವಾಮಿ ನಂದೊಂದು ಪ್ರಶ್ನೆ ಐತೆ, ಏನಪ್ಪ ನಾನು ದೇವ್ರು ತೋರಿಸ್ತೀರ ನೀವು? ತೋರಿಸ್ತೀನಪ್ಪ. ಇವ್ನಿಗೆ ಆಶ್ಚರ್ಯ ಆಗ್ಬಿಡ್ತಾನೆ, ದೇವ್ರು ಹೆಂಗೆ ತೋರಿಸ್ತಾನಪ್ಪ ಇವ್ರು ಸಾಧು? ಹಾಗೆ ಆಯ್ತು ಬರಪ್ಪ ಸರ್, ಎಷ್ಟು ತೋರಿಸಿ ಸ್ವಾಮಿ? ಇಲ್ಲ 3 ಗಂಟೆ ಬಾ, ಈ ಟೈಮಿಂದ ಇವಾಗ 3 ಗಂಟೆ ಬಂದೀನಿ. 3 ಗಂಟೆಗೆ ಹೋಗಿ ಒಂದು ಕೊಳದಾತ ಕರ್ಕೊಂಡು ಇಲ್ಲಿ ನಾನು 100 ಎಣಿಸ್ತೀನಿ, ಮುಣಿಕೆ ಬರ್ತೀನಿ. 100 ಆದಮೇಲೆ ನಿಮ್ಗೆ ಬಡಿತೀನಿ, ಎದ್ಬಿಡ್ಬೇಕು. ನಾನು ಈಜಾಗೆಲ್ಲ ಎಕ್ಸ್ಪರ್ಟು, ನಾನು ಮನೆಗೆ ಮುಣುಗ್ತೀನಿ. ಮತ್ತೆ ಮುಣುಗ್ದ ಆಮೇಲೆ 100 ಎಣ್ಸೋದು ತಡ ಮಾಡಿದ್ರು ಇವರು. 1 2 3 4 ನಿಧಾನ ಕೆಣಿಸ್ಕೊಂಡವ್ರು. ಅವ್ನಿಗೆ ಉಸು ಕಟ್ಬಿಡ್ತು. ಅಯ್ಯೋ ಎಷ್ಟೊತ್ತಿಗೆ ಎದ್ಬಿಟ್ಟನಪ್ಪ, ಎಷ್ಟೊತ್ತು ಕುಸುರು ತಗೊಳ್ಳೋಣಪ್ಪ, ಎಷ್ಟೊತ್ತು ಕುಸುರು ತಗೊಳ್ಳೋಣಪ್ಪ. ಇದೇ ಅವನಿಗೆ ಜ್ಞಾನ. ಆ ಜ್ಞಾನ ಬಿಟ್ಟರೆ ಬೇರೆ ಯೋಚನೆ ಇಲ್ಲ ಅವನಿಗೆ. ಎಷ್ಟೊತ್ತು ಗೆದ್ದನು, ಎಷ್ಟೊತ್ತು ಕುಸುರು ತಗೊಳ್ಳೋದು, ಉಸು ಕಟ್ಬಿಟ್ಟಿದ್ದಾನೆ ಅವನು ಪಾಪ. ಆಮೇಲೆ ಧಡಕ್ಕೆ ಬಡಿದ್ರು, ಮೇಲೆ ಕೆದ್ದ ಅಂತ ಉಸು ತಗೊಂಡ. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡೋಕ್ಕೆ ಆಗಿಲ್ಲ ಅವನಿಗೆ. ಆಮೇಲೆ ನೋಡ್ದ ಸ್ವಾಮಿಗಳನ್ನ, ಏನಪ್ಪ ನಿನಗೇನು ಅನ್ನಿಸ್ತು ನನಗೆ? ಹೋಗಿ ಸ್ವಾಮಿ ಎಷ್ಟೊತ್ತು ಕುಸುರು ತಗೊಳ್ಳೋಣ ಅಂತಂದು ನನಗೆ ಒದ್ದಾಡ್ಬಿಟ್ಟೆ ಹಂಗೇನೆ. ಹಂಗೆ ಒದ್ದಾಡಬೇಕು. ದೇವ್ರು ಕಾಣಬೇಕು ಅಂದರೆ ನಿನಗೆ ಮನೆಯಲ್ಲಿ ಅಣುವಿನಲ್ಲೂ ಏನು ಅನಿಸ್ತು ನಿನಗೆ? ಮೇಕೆದ್ದಳಬೇಕು, ಉಸಿರು ತಗೋಬೇಕು ಅಂತ. ಹಂಗೆ ಅಣುವಿನಲ್ಲೂ ದೇವ್ರು ಕಾಣಬೇಕು ಅಂತಂದು ನೀನು ಪ್ರಯತ್ನಪಟ್ಟು ಶ್ರಮಪಟ್ಟು ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅವಾಗ ದೇವ್ರು ಕಾಣ್ತಾನೆ. ಸುಮ್ಮನೆ ದೇವ್ರು ಕಾಣ ಅಂತಂದು ಸುಮ್ಮನೆ ಕೇಳಿದ್ರೆ ಅದೇನು ಕಂಡುಬಿಡ್ತಾನೆ? ಶ್ರಮನೇ ಇಲ್ಲ, ತ್ಯಾಗನೂ ಇಲ್ಲ, ಶ್ರಮನೂ ಇಲ್ಲ, ಏನೂ ಇಲ್ಲ, ಜ್ಞಾನಾರ್ಜನ ಮೊದಲೇ ಇಲ್ಲ. ಅದೇ ಹಿಂಗೆ ದೇವ್ರು ಕಂಡುಬಿಡ್ತಾನೆ. ಇದೆಲ್ಲ ಮಾಡ್ಕೊಂಡ್ರೆ ದೇವ್ರು ಕಾಣೋದು. ಅದಕ್ಕೆ ನಿನಗೆ ಪರೀಕ್ಷೆ ಮಾಡೋಕ್ಕೆ ನಿನಗೆ ಹೇಳೋಕ್ಕೆ ಇದು ಮಾಡಿದೆ. ಆ ಥರ ಸುಲಭ ಕಾಣೋದಿಲ್ಲ. ನಿನಗೆ ಹೆಂಗೆ ಮುಳುಗಿದಾಗ ನಿಂದು ತುಡಿತ ಇರ್ತದ, ಆ ತುಡಿತ ಹಂಗಿರಬೇಕು. ಆ ತುಡಿತ ಹಂಗಿದ್ದಾಗ ಮಾತ್ರ ದೇವ್ರು ಕಾಣೋಕ್ಕೆ ಸಾಧ್ಯ. ತುಡಿತ ಅಂದರೆ ಯಾವ ಥರ ಅಂದರೆ, ಈ ಮಾರ್ಕಂಡೇಯ, ಭಕ್ತ ಮಾರ್ಕಂಡೇಯ ಕೇಳ್ತಿರಲ್ಲ, ಬಾಲಕ ಆಗಿದ್ದಾಗ ಅವ್ರ ಮನೆ ಹತ್ರ ಒಂದು ದಿಬ್ಬ ಇತ್ತಂತೆ. ದಿಬ್ಬದ ಮೇಲೆ ಒಂದು ಮಂಟಪದೊಳಗಡೆ ಶಿವಲಿಂಗ. ಅವನು ಯಾವಾಗಲೂ ಪೂಜೆ ಮಾಡೋದಂತೆ. ಪೂಜೆ ಮಾಡ್ತಿದ್ರೆ ಆ ತಾಯಿ ಮಾರ್ಕಂಡೇಯ ಬಾರಯ್ಯ ಊಟಕ್ಕೆ ಬಾರಪ್ಪ ಅಂತಂದರೆ, ಇರಮ್ಮ 1 ನಿಮಿಷ ಅಂದಂತೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಎಲ್ಲ ಮಕ್ಕಳೆಲ್ಲ ಆಟ ಆಡೋಕೆ ಹೋಗ್ತಂದ್ರಪ್ಪ, ನೀನೇನಪ್ಪ ಪೂಜೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ? ಅವನ್ನೆಲ್ಲ ತೊಳೆದು ಬಡ್ದು ಎಲ್ಲ ಇದು ಮಾಡಿ ಓತಂದು ಹಾಕಿ ಪೂಜೆ ಮಾಡೋದಂತೆ. ಬಾರಪ್ಪ ಅಂತಂದರೆ, ಇನ್ನೂ ಇರಮ್ಮ 1 5 ನಿಮಿಷ, ಇನ್ನೊಂದು ಸ್ವಲ್ಪ ಹೊತ್ತು ಇರಮ್ಮ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೆತ್ತಿಗೆ ಏರ್ಬಿಡ್ತಾಯ, ಬಾರಪ್ಪ ಊಟ ಮಾಡುವಂತೆ ಹೊಟ್ಟಿಸ್ತಾನೆ ನನಗೆ, ಇರಮ್ಮ ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಬರ್ತೀನಿ. ಅದ್ರ ಮೇಲೇ ಜ್ಞಾನ ಅವನಿಗೆ. ಪೂಜೆ ಮಾಡೋದ್ರ ಮೇಲೇ ಅವನಿಗೆ ಮನಸ್ಸು ತುಡಿತಾ ಇತ್ತು ಅವನಿಗೆ. ಆ ತುಡಿತದಲ್ಲಿ ಅವನಿಗೆ ಹಸು ಬಾಯಾರಿಕೆ ಏನೂ ಕಾಣ್ತಾ ಇಲ್ಲ. ಆ ತುಡಿತ ನಮ್ಗೆ ಬರುತ್ತಪ್ಪ?
ಹಸು ಬಾಯಕ್ಕೆ ಕಾಣದೇ ಇರ್ತಕ್ಕಂಥ ತುಡಿತ. ನಾನು ಆ ಮಟ್ಟಕ್ಕೆ ನೋಡಿ ಒಂದು ವಿಷಯ ಹೇಳ್ತೀನಿ ಕೇಳಿ. ಆ ತುಡಿತ ಬಂದರೆ ನಮ್ಮ ಮನಸ್ಥಿತಿನೇ ಬೇರೆ ಆಗುತ್ತೆ. ಬಿಡುಗಡೆ, ಅದೇ ಬಿಡುಗಡೆ. ಆ ಬಿಡುಗಡೆ ಹೊಂದಬೇಕಾದ್ರೆ ಆ ಮನಸ್ಸು ಎಲ್ಲನೂ ಏಕವಾಗಿರ್ತೈತೆ. ಪ್ರಪಂಚ ಏನೂ ಬೇರೆ ಬೇರೆ ಕಾಣೋದಿಲ್ಲ. ಲೋಕದ ಮಟ್ಟದ ಬುದ್ಧಿಲೋಕದ ಭೂವರ್ಲೋಕ, ಸುವರ್ಲೋಕ, ಮಹರ್ಲೋಕ ಅಂದರೆ ಬುದ್ಧಿಲೋಕ. ಆ ಮಟ್ಟದ ಪ್ರಜ್ಞೆಯಲ್ಲಿ ನಾವು ವ್ಯವಹರಿಸಿದರೆ ಇಡೀ ಪ್ರಪಂಚನೇ ನಮ್ಮಲ್ಲಿದೆ. ಬ್ರಹ್ಮಾಂಡದೊಳಗಡೆ ನಾವಿದ್ದೀವಿ ಅಂತಕ್ಕಂಥ ಒಂದು ಸ್ಥಿತಿ ಅವನಿಗೆ ಗೊತ್ತಾಗುತ್ತೆ. ಶಕ್ತಿ ಕಿಡಿ, ಒಂದೊಂದು ಆತ್ಮನೂ ಒಂದೊಂದು ಕಿಡಿ ಶಕ್ತಿನ ದೇವ್ರ ಥರ ದೇವ್ರು ಹೆಂಗಿದಾನೋ ಆ ಥರ ನಾವು ಆಗಬೇಕು. ಆ ಶಕ್ತಿ ಅಷ್ಟು ಬೆಳಿಬೇಕು. ಅದಕ್ಕೆ ಈ ಜನ್ಮಗಳಲ್ಲಿ ಏರ್ಪಡೋದು. ಅದಕ್ಕೆ ಬೇರೆ ಕಾರಣಗಳಿದ್ದಾವೆ. ಅದೊಂದು ಪೀರಿಯಡ್ ಆಗುತ್ತೆ. ಹೇಳ್ಬೇಕಂದ್ರೆ ಒಂದು ಪೀರಿಯಡನ್ನು ಆಗೋದಿಲ್ಲ. ಅದು ಅದ್ಭುತವಾಗಿದೆ ವಿಷಯ. ಅದು ಆಧ್ಯಾತ್ಮಿಕ ಜ್ಞಾನ ಬೆಳೆಸಿಕೊಂಡರೆ ಆಗ ಮಾತ್ರ ಮೋಕ್ಷವನ್ನು ಪಡೆಯಲು ಶಕ್ತನಾಗ್ತಾನೆ. ಇದ್ದಕ್ಕಿದ್ದಂತೆ ಒಂದೇ ಜನ್ಮದಲ್ಲಿ ಮೋಕ್ಷ ಪಡೆಯಲು ಸಾಧ್ಯವಿಲ್ಲ. ಅನೇಕ ಜನ್ಮಗಳ ಸಾಧನೆ, ಪರಿಶ್ರಮ, ತ್ಯಾಗಗಳಿಂದ ಸಾಧ್ಯ. ಆ ಥರ. ಆಮೇಲೆ ನಾವು ಬಂಧನದಲ್ಲಿ ಒಳಗಾಗ್ತೀವಿ. ಬಂಧನದಲ್ಲಿ ಒಳಗಾಗ್ಬೇಕಾದ್ರೆ ಬಂಧನದಲ್ಲಿ ಹೆಂಗೆ ಸಿಗಾಕತ್ತೀವಿ? ಒಬ್ಬ ಪೂಜಾರಿ ಇರ್ತಾನೆ ದೇವಸ್ಥಾನದಲ್ಲಿ. ದೇವಸ್ಥಾನ ಪೂಜಾರಿ ಭಾಳ ಚೆನ್ನಾಗಿ ಪೂಜೆ ಮಾಡ್ತಾನೆ. ಆಮೇಲೆ ಪ್ರವಚನ ಮಾಡ್ತಾನೆ ಸಾಯಂಕಾಲ ಟೈಮು. ಆಮೇಲೆ ಜನಗಳೆಲ್ಲ ಅವನು ಭಾಳ ಮೆಚ್ಚಿಸ್ಕೊಂಡಿರ್ತಾರೆ ಅವನಿಗೆ. ಅವನೊಂದು ಸತಿ ಬಂಧನದಲ್ಲಿ ಸಿಗಾಕೊಂಬಿಡ್ತಾನೆ. ಏನಂತಂದರೆ ಹಿಂಗೆ ಯಾವುದೋ ಬೇರೆ ಕಡೆ ಹೋಗಿ ಪ್ರವಚನ ಮಾಡಿ ಏನೋ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ಮಗು ಅಳುತ್ತೆ. ಯಾವುದೋ ಮಗು ಅಳ್ತೈತೆ ಹೋಗ್ತಾನೆ. ಒಂದು ಹೆಣ್ಣು ಮಗು, ಒಂದು 3-4 ತಿಂಗಳು ಮಗು ಕರ್ಕೊಂಡು ಮನೆಗೆ ಹೋಗ್ತಾನೆ. ತಾಯಮ್ಮ ಹೆಂಡ್ತಿಗೆ ಹೇಳ್ತಾನೆ, ನೋಡೋ ಹಿಂಗೆ ಇತ್ತು, ನಾವೇ ಸಾಕಮ್ಮ. ಅವನು ಎಲ್ಲ ಜ್ಞಾನ, ತುಂಬ ಜ್ಞಾನವಂತ ಆತ, ಎಲ್ಲ ಬಿಡುಗಡೆಗೆ ಹತ್ತತ್ರ ಇರ್ತಕ್ಕಂಥ ವ್ಯಕ್ತಿ. ಅವನೇ ಮಾಡ್ತಾನೆ, ಸರಿ ಮಗು ಸಾಕಕ್ಕೆ ಆಳ್ಬೇಕಲ್ಲ, ಅವ್ರ ಮನೆಗೆ ಹೋಗೋದು ಆರಿಸ್ಕೊಂಬರೋದು, ಇವತ್ತು ಇವ್ರ ಮನೆಗೆ ಹೋಗೋದು ಆರಿಸ್ಕೊಂಬರೋದು, ಇವ್ರ ಮನೆಗೆ ಹೋಗೋದು ಆರಿಸ್ಕೊಂಡು ಯಾರೋ ಒಬ್ರಿದ್ದು ದಿನ ಯಾಕೋ ಹಾಲು ತಗೋತಾರೆ ಎಲ್ಲರ ಮನೆಗೆ ಹೋಗಿ, ನೀವೇ ಒಂದು ಹಸು ಕಟ್ಬಿಡ್ರಿ, ನಿಮ್ಮ ಮನೆಗೂ ಹಾಲು ಮೊಸರಾಗುತ್ತೆ, ಬೆಣ್ಣೆ ತುಪ್ಪ ಸಿಗುತ್ತೆ, ನಿಮ್ಮ ಮಗುಗೆ ಹಾಲು ಆಗುತ್ತೆ. ಸರಿ ಆಯಿತು ಅಂತಂದು ಹಾಲು ಮೊಸರು ತಗೊಂಡು ಒಳ್ಳೇದಾಗಲಿ ಅಂತಂದು ಹಸು ಸಾಕ್ತಾನೆ. ಸಾಕಿದ್ಮೇಲೆ ಅದಕ್ಕೆ ಉಳ್ಬೇಕಲ್ಲ, ತಿರ್ಗಿ ಮತ್ತೆ ಹೋಗೋದು, ಅವ್ರನ್ನ ಉಳ್ಕೊಳ್ಳೋದು, ಇವ್ರನ್ನ ಉಳ್ಕೊಳ್ಳೋದು, ಹಸುಗೆ ಉಳ್ಬೇಕಲ್ಲ. ತಿರ್ಗಿ ಅವ್ರು ಯಾರಿದ್ದು ಯಾಕೆ ಹುಲ್ಲು ಅದು ಇದು ಅಂತ ಹೆಂಗೂ ದೇವಸ್ಥಾನದ 3-4 ಎಕರೆ ಜಮೀನು ಇದೆಯಲ್ಲ, ಅಲ್ಲಿ ಹೋಗಿ ಬೆಳೆ ಇಕ್ರಿ, ಅದು ದನ ನಿಮಗೆ ಬೆಳೆ ಸಿಗುತ್ತೆ, ಅದರಲ್ಲಿ ಹುಲ್ಲು ಸಿಗುತ್ತೆ, ನಿಮ್ಗೆ ಕಾಳು ಕಡಿ ಸಿಗ್ತವೆ, ಜೀವನಕ್ಕೆ ದಾರಿ ಆಗುತ್ತೆ. ಜೀವನಕ್ಕೆ ದಾರಿ ಬೇಕಾದ್ರೂ ಸಿಕ್ಕಿತ್ತು ನಿಮಗೆ ದೇವಸ್ಥಾನದಲ್ಲೇ. ಅವನು ಇದು ಸರಿಯಲ್ಲ, ಹಸುಗೆ ಹುಲ್ಲು ಸಿಗುತ್ತಲ್ಲ ಅಂತಂದು ಅವನೇ ಮಾಡಿದಾಗ ಅವು ವ್ಯವಸಾಯ ಮಾಡಿಸ್ತಾರೆ, ಓಡಿಗಳು ತಂದ ಕಟ್ಟಿದ ವ್ಯವಸಾಯ ಮಾಡಿಸ್ತಾ ಅದರಲ್ಲೇ ತೊಡಗ್ತಾ ಈ ಪ್ರವಚನ ಬಿಟ್ಟುಬಿಟ್ಟು ಡಬ್ಬ ಪಡ್ಕೊಂಡು ಕೂತ್ಕೊಂಡು ಅಲ್ಲೋ ಹೊಲ್ದಾಗೆ ಯಾವ್ದು ಪ್ರಾಣಿ ಪಕ್ಷಿಗಳೆಲ್ಲ ಇದಾವಂತ ಎಲ್ಲ ಬಿಟ್ಬಿಟ್ಟ ಇದನ್ನೆಲ್ಲ. ಆಮೇಲೆ ಹಂಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಎಂಥ ಬಂಧನದಲ್ಲಿ ಸಿಗಾಕೊಂಬಿಟ್ಟೆ ನಾವು ಬಂಧನದಲ್ಲಿ ಹಿಂಗೆ ಸಿಗಾಕೊಂಬಿಟ್ಟೆ ಅಂತ ಅವನು ಯೋಚನೆ ಮಾಡಿಬಿಟ್ಟು ಮಗು ವಯಸ್ಸಿಗೆ ಬಂದಿತ್ತಾಗಲೇ ಅದು ಮದುವೆ ಮಾಡಿ ಕೊಟ್ಬಿಟ್ಟು ಆ ಎಲ್ಲ ಬಿಟ್ಬಿಟ್ಟು ತಿರುಗಿ ಮತ್ತೆ ಮೊದಲಿನಂಗೆ ಅವನು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಪ್ರವಚನ ಮಾಡ್ಕೊಂಡು ಇದ್ದ. ಇದು ಯಾಕೆ ಹೇಳಿದೆ ಅಂತಂದರೆ, ಈ ಥರ ನಾವು ಬಂಧನದಲ್ಲಿ ಸಿಗಾಕೊಂಡ್ಬಿಡ್ತೀವಿ, ಗೊತ್ತಿಲ್ದಂಗೆ ಬಂಧನದಲ್ಲಿ ಸಿಗಾಕೊಂಡ್ಬಿಡ್ತೀವಿ. ನಾವೆಷ್ಟೇ ಮುಂದುವರೆದ್ರೂ ನಮ್ಮ ಕರ್ಮಗಳು ನಮ್ಮನ್ನು ಹಿಡಿದು ಕಾಡ್ತವೆ, ಎಳ್ಕೊಂಬರ್ತವೆ, ಕುಂಡ್ರಿಸ್ತವಲ್ಲ ನಮ್ಮನ್ನು. ನಾವು ಮೋಕ್ಷ ಮಾರ್ಗಕ್ಕೆ ಐದು ನಮಗೆ ದೀಕ್ಷೆಗಳು, 5ನೇ ದೀಕ್ಷೆ, ಮೊದಲನೇ ದೀಕ್ಷೆಗೆ ಎಂಟ್ರಿ ಆದರೆ, ನಾವಿನ್ನ ಯಾರು ಎಂಟ್ರಿ ಆಗಿಲ್ಲ, ಮೊದಲನೇ ದೀಕ್ಷೆಗೆ ಎಂಟ್ರಿ ಆದರೆ ಅಲ್ಲಿಂದ 14 ಜನ್ಮ ಬೇಕಂತೆ ಮೋಕ್ಷ ಮಾರ್ಗ ತಗೊಳಕ್ಕೆ, ಮೋಕ್ಷ ಪಡೆಯೋಕ್ಕೆ. ಯಾಕಂದರೆ ಕರ್ಮಗಳೆಲ್ಲ ಕಳಿಬೇಕು, ಕಷ್ಟಗಳೆಲ್ಲ ಬರ್ತಾ ಇರ್ತವೆ. ಅನೇಕ 1000 ಜನ್ಮ ಕೋಟಿ ಜನ್ಮಗಳಿಂದ ಬಂದಿರತಕ್ಕಂಥ ಕರ್ಮಗಳು ಕಳಿಬೇಕು. ಅವನು ಕಳೆದಾದ್ಮೇಲೆ ನಾನು ಮೋಕ್ಷ ಸಿಗೋದು. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಆ